ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ನಟ ದರ್ಶನ್ ಅವರು ಈಗ ಪರಪ್ಪನ ಆಗ್ರಹ ಸೇರಿಕೊಂಡಿದ್ದಾರೆ. ಸದ್ಯಕ್ಕೆ ನಾವು ಆರ್ ನಗರದ ಅವರ ತೂಗುದೀಪ ನಿಲಯದತ್ರ ಇದ್ದೀವಿ, ಅವರ ನಿವಾಸದ ಬಳಿ ಇದ್ದೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ದರ್ಶನ್ ಅವರ ಮನೆ ಅಂದ್ರೆ ಅಭಿಮಾನಿಗಳು ಇಲ್ಲಿ ಪ್ರತಿದಿನ ಇರ್ತಾರೆ. ಅವರು ಈ ಮನೆಯಲ್ಲಿ ಇದ್ರು ಅಂದ್ರೆ ಅಭಿಮಾನಿಗಳು ಬೆಳಗ್ಗಿನ ಜಾವದಿಂದ ಕೂಡ ಇಲ್ಲಿ ಬಂದು ಅವರನ್ನ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇರ್ತಾರೆ. ಅವ್ರ ಜೊತೆ ಒಂದು ಮಾತು ಮಾತಾಡಬೇಕು ಅನ್ನೋ ಒಂದು ಆಸೆಯಿಂದ ಕೂಡ ಸಾಕಷ್ಟು ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರ್ತಾರೆ. ಆದ್ರೆ ಇದೀಗ ಅದ್ಯಾವುದು ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಒಂದು ಕಡೆ ಅಭಿಮಾನಿಗಳಿಗೆ ನೋವು ಕಾಡ್ತಾ ಇದೆ. ಯಾಕಂದ್ರೆ ದರ್ಶನ್ ಅವರು ಜೈಲು ಸೇರಿದ್ದಾರೆ ಅನ್ನುವಂತಹ ನೋವನ್ನ ಮನಸ್ಸಲ್ಲೇ ಕಾಡಕ್ ಶುರುವಾಗ್ತಾ ಇದೆ. ಪವರ್ ಟಿವಿ ಜೊತೆ ಒಬ್ರು ಅಭಿಮಾನಿ ನಿನ್ನೆ ಮಾತಾಡ್ತಾ ಇದ್ರು, ನಾನು ಒಬ್ನೇ ಅಲ್ಲ, ಸಾಕಷ್ಟು ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ದರ್ಶನ್ ಪಾಲಿಗಿದ್ದಾರೆ. ಸೊ ನೀವು ಏನು ವರಿ ಮಾಡಬೇಡಿ ಅನ್ನೋ ಒಂದು ಮಾತನ್ನು ಕೂಡ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಈ ಮನೆಯನ್ನ ನೀವು ಇವತ್ತು ನೋಡ್ತಾ ಇದ್ರೆ ಅಥವಾ ಈ ಸ್ಟ್ರೀಟ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಖಾಲಿ ಹೊಡಿತಾ ಇದೆ. ಯಾವುದೇ ಅಭಿಮಾನಿಗಳು ಕಾಣ್ತಾ ಇಲ್ಲ. ಇನ್ನು ಎಸ್ಪೆಷಲಿ ನಾವು ಗಮನಿಸಬಹುದು, ಆರ್ ನಗರದ ತೂಗುದೀಪ ನಿಲಯದಲ್ಲಿ ಕಾರುಗಳು ಇಲ್ಲಿ ನಿಲ್ತಾ ಇರುತ್ತೆ. ದರ್ಶನ್ ಅವರು ಕಾರ್ ಪ್ರಿಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇರುವಂತಹ ವಿಚಾರ. ಸಾಕಷ್ಟು ವೆಹಿಕಲ್ಗಳು, ಒಂದು 7 ವೆಹಿಕಲ್ಗಳು ಇಲ್ಲಿ ಕಾರ್ಗಳು, ಅವರ ಫೇವ್ರೆಟ್ ಕಾರ್ಗಳು ನಿಂತಿರುತ್ತೆ. ಅದು ಯಾವುದು ಕೂಡ ಈ ಸಂದರ್ಭದಲ್ಲಿ ಕಾಣ ಸಿಗ್ತಾ ಇಲ್ಲ. ಸದ್ಯಕ್ಕೆ ಅವರ ಅಕ್ಕನ ಮಗ ಇಲ್ಲಿ ಇದ್ದಾರೆ ಅನ್ನುವಂಥದ್ದು ಕಾಣ್ತಾ ಇದೆ. ಯಾಕಂದ್ರೆ ನಿನ್ನೆ ಇದೇ ಕಾರಲ್ಲಿ ಬಂದು ಜೀಪಲ್ ಬಂದು ಅವರು ದರ್ಶನ್ ಅವರ ಒಂದಿಷ್ಟು ಲಗೇಜ್ ಅನ್ನ ತಗೊಂಡು ಹೋಗಿದ್ರು. ಸೊ ಅವ್ರು ಇದಾರೆ ಅಂತ ಒಂದು ಕಾರ್ ಸೂಚನೆಯನ್ನ ಕೊಡ್ತಾ ಇದೆ. ಸೊ ಆದ್ರೆ ಅದೆಲ್ಲವನ್ನ ಹೊರತುಪಡಿಸಿ ಇವತ್ತು ಆರ್ ನಗರದ ಈ ಸ್ಟ್ರೀಟ್ ಏನಿದೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಅಭಿಮಾನಿಗಳು ಇಲ್ಲದೆ ಬಿಕೋ ಎಣ್ತಾ ಇದೆ. ಯಾಕಂದ್ರೆ ಆರ್ ನಗರದಲ್ಲಿ ತೂಗುದೀಪ ನಿಲಯ ಅಂತ ಕೇಳಿದ ತಕ್ಷಣ ಎಲ್ರೂ ಒಂದ್ಸಲ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗೋದೆ, ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ದರ್ಶನ್ ಅವರನ್ನ ಕಾಯುವಂತ ಪರಿಸ್ಥಿತಿ. ಆದ್ರೆ ಅದ್ಯಾವುದೂ ಕಾಣ್ತಾ ಇಲ್ಲ. ಸೊ ಮನೆಯನ್ನ ಶುಚಿಯಾಗಿಟ್ಕೊಳ್ಳಕ್ಕೆ ಒಂದಿಷ್ಟು ಜನ ಇದ್ದಾರೆ. ಸೊ ಅವರು ತಮ್ಮ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಯಾರು ಕೂಡ ಇವತ್ತು ಕಾಣ್ತಾ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯದಂತೆ, ಆದೇಶದಂತೆ ದರ್ಶನ್ ಸೇರಿದಂತೆ 7 ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.